ನೋಡಿ ಫ್ರೆಂಡ್ಸ್, ಪಿ ಎಮ್ ಮೆಥಡ್ದವರಿಗೆ ಎಚ್ ಎಸ್ ಶರ್ಮಾ ಸಿಲೆಬಸ್ ಮೇನ್ ಟಾಪಿಕ್ಸ್ ಇದೆ. ಸಬ್ ಟಾಪಿಕ್ಸ್ನ ಒಳಗಡೆ ಇದೆ ಬುಕ್ಕಿನ ಒಳಗಡೆ. ಫಸ್ಟ್ ಬಂದುಬಿಟ್ಟು ಅಳತೆಗಳು, ಏಕಮಾನಗಳು ಮತ್ತು ಆಯಾಮಗಳು ಭೌತಶಾಸ್ತ್ರದಲ್ಲಿ. ಎರಡನೇದು ಕಾಂತತೆ, ಮೂರನೇದು ವಿದ್ಯುತ್ ಪ್ರವಾಹ, ನಾಲ್ಕನೇದು ಡೈನಮಿಕ್ಸು, 5 ಗುರುತ್ವ, 6 ಉಷ್ಣಗತಿಯ ಶಾಸ್ತ್ರ, 7 ದ್ಯುತಿಕಿರಣ ವಿಜ್ಞಾನ, ದ್ಯುತಿ ಉಪಕರಣಗಳು, 8ನೇದು ವಿದ್ಯುತ್ ಕಾಂತೀಯ ವಿಕಿರಣ, ಆಮೇಲೆ ಶಸ್ತ್ರಚಿಕಿತ್ಸೆ, ಸ್ವರಶಕ್ತಿ, ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್, ನೆಕ್ಸ್ಟ್ ಆಂದೋಲನಗಳು ಮತ್ತು ಅಲೆಗಳು, ನೆಕ್ಸ್ಟ್ ಮಾಡ್ರೆಸ್ ಭೌತಶಾಸ್ತ್ರ, ನೆಕ್ಸ್ಟ್ ಬಂದುಬಿಟ್ಟು ಭೂಮಿ ಮತ್ತು ವಿಶ್ವ ಹಾಗೂ ಖಗೋಳ ವಿಜ್ಞಾನ. ಅದೇ ರೀತಿಯಾಗಿ ಗಣಿತದ ಪಠ್ಯಕ್ರಮವನ್ನು ನೋಡೋಣ. ಸಂಖ್ಯಾ ಪದ್ಧತಿ, ಕರಣಿಗಳು, ಗಣಗಳು, ಶ್ರೇಣಿಗಳು, ವಾಣಿಜ್ಯ ಗಣಿತ, ಸಂಖ್ಯಾಶಾಸ್ತ್ರ, ಕ್ರಮಯೋಜನೆಗಳು ಮತ್ತು ವಿಕಲ್ಪಗಳು, ಸಂಭವನೀಯತೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬಂದುಬಿಟ್ಟು ಬೀಜೋಕ್ತಿಗಳು, ಬಹುಪದೋಕ್ತಿಗಳು, ರೇಖಾತ್ಮಕ ಸಮೀಕರಣಗಳು, ಘಾತಾಂಕಗಳು, ವರ್ಗ ಸಮೀಕರಣಗಳು, ಸ್ವಯಂ ಸಿದ್ಧಗಳು, ಆಧಾರ ಪ್ರತಿಜ್ಞೆಗಳು ಮತ್ತು ಪ್ರಮೇಯಗಳು, ತ್ರಿಭುಜಗಳು, ಚತುರ್ಭುಜಗಳು, ವೃತ್ತಗಳು, ಕ್ಷೇತ್ರಗಣಿತ, ತ್ರಿಕೋನಮಿತಿ, ನಿರ್ದೇಶಾಂಕ ರೇಖಾಗಣಿತ, ಸಮಮಿತಿ, ಮಾತೃಕೆಗಳು ಮತ್ತು ದತ್ತಾಂಶ, ಅದೇ ರೀತಿ ಮಾಡ್ಯುಲೋ ಗಣಿತ, ಅದೇ ರೀತಿ ಗಣಿತ ಪೆಡಗಾಗಿಕಲ್ ಇಮ್ಯೂಸ್ ಅಂತ ಇದೆ ನೋಡಿ. ನೆಕ್ಸ್ಟು ಎಲ್ಲ ಕ್ವಶನ್ ಪೇಪರ್ಸ್ ಇದೆ ಪ್ರೀವಿಯಸ್ ಇಯರ್ದು. ಅದಾದ ತಕ್ಷಣ ಭೌತಶಾಸ್ತ್ರದ ಬುಕ್ಕಿನಲ್ಲಿ ಫುಲ್ ಡೀಟೇಲ್ಸ್ ಇದೆ ನೋಡಿ. ಅಳತೆಗಳು, ಏಕಮಾನಗಳು ಮತ್ತು ಆಯಾಮಗಳು, ಭೌತ ಪರಿಮಾಣಗಳು ಮತ್ತು ಉತ್ಪನ್ನಮಾನಗಳು. ಎಸ್ಐ ಪದ್ಧತಿಯಲ್ಲಿ 7 ಮೂಲ ಏಕಮಾನಗಳು ಕೆಳಗಿರುವ ಪಟ್ಟಿಯಲ್ಲಿ ಕೊಟ್ಟಿರುವಂತೆ ಇರುತ್ತವೆ. ಎಸ್ಐ ಮೂಲ ಪರಿಮಾಣಗಳು ಮತ್ತು ಏಕಮಾನಗಳು. ಮೂಲ ಪರಿಮಾಣಗಳು ಉದ್ದ, ರಾಶಿ, ಕಾಲ, ವಿದ್ಯುತ್ ಪ್ರವಾಹ, ಉಷ್ಣಗತಿ, ವಿಜ್ಞಾನದ ತಾಪ, ವಸ್ತುವಿನ ಪ್ರಮಾಣ, ಕಾಂತ ತೀವ್ರತೆ. ಹೆಸರು: ಮೀಟರ್, ಕಿಲೋಗ್ರಾಮ್, ಸೆಕೆಂಡ್, ಆಂಪಿಯರ್, ಕೆಲ್ವಿನ್, ಮೋಲ್, ಕ್ಯಾಂಡೆಲ. ಮೀಟರ್ನ ಸಂಕೇತ ಎಮ್ ಆಗಿದೆ, ಕಿಲೋಗ್ರಾಮ್ನ ಸಂಕೇತ kg, ಸೆಕೆಂಡ್ನ ಸಂಕೇತ ಎಸ್ ಆಗಿದೆ, ಆಂಪಿಯರ್ನ ಸಂಕೇತ ಎ, ಕೆಲ್ವಿನ್ನ ಸಂಕೇತ ಕೆ, ಮೋಲ್ನ ಸಂಕೇತ MOL, ಕ್ಯಾಂಡಲ್ನ ಸಂಕೇತ CD. ಓಕೆ, ವ್ಯಾಖ್ಯಾ ರೂಪದಲ್ಲಿ ನೋಡಬೇಕಾದ್ರೆ 1 ಮೀಟರ್ ಎಂದರೆ 1/229,772,458 ಭಾಗದ 1 ಸೆಕೆಂಡ್ ಕಾಲದ ಅಂತರದಲ್ಲಿ ಬೆಳಕಿನ ಕಿರಣ ನಿರ್ವಾತದಲ್ಲಿ ಪ್ರಯಾಣಿಸುವ ದೂರ. ಇದು ಯಾವಾಗ ಹೇಳಿದಾರಪ್ಪ ಅಂದರೆ 1983ಯಲ್ಲಿ. 1 ಕಿಲೋಗ್ರಾಮ್ ಎಂದರೆ ಫ್ರಾನ್ಸ್ ದೇಶದ ಪ್ಯಾರಿಸ್ನ ಹತ್ತಿರ ಸ್ಯೂರಿಸ್ ಎನ್ನುವ ಜಾಗದಲ್ಲಿ ಇರುವ ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೈಟ್ಸ್ ಆ್ಯಂಡ್ ಮೆಷರ್ಸ್ನಲ್ಲಿ ಇರುವ ಪ್ಲಾಟಿನಮ್ ಇರಿಡಿಯಂ ಮಿಶ್ರಲೋಹದ ಸ್ತಂಭದ ರಾಶಿ, ಸಿಲಿಂಡರ್ ಆಫ್ ಪ್ಲಾಟಿನಮ್ ಇರಿಡಿಯಂ ಅಲಾಯ್, ಸಮನಾದ ರಾಶಿಯ ಪ್ರತಿರೂಪದ ರಾಶಿ 1889ನಲ್ಲಿ. 1 ಸೆಕೆಂಡ್ ಎಂದರೆ cesium 133 cesium. ಪರಮಾಣುವಿನ ಭೂಸ್ಥಿತಿಯಲ್ಲಿರುವ 2 ಅತಿ ಸೂಕ್ಷ್ಮ ಮಟ್ಟಗಳು ಸಂಕ್ರಮಣವಾದಾಗ ಅದರಿಂದ ಉದ್ಭವವಾಗುವ ವಿಕಿರಣಗಳ 9, 192, 631, 770 ರಷ್ಟು ಸಂಕ್ರಮಣ ಕಾಲಾವಧಿ. ಎಷ್ಟಲ್ಲಪ್ಪ ಅಂತಂದರೆ 1967. 1 ಆಂಪಿಯರ್ ಅಂದರೆ 2 ಅನಂತ ಉದ್ದವಿರುವ ನೇರ ಸಮಾಂತರ ನಿರ್ಲಕ್ಷಿಸಬಹುದಾದ ಅಡ್ಡಛೇದವಿರುವ ಗುಂಡಗಿನ ವಾಹಕಗಳನ್ನು 1 ಮೀಟರ್ ಅಂತರದಲ್ಲಿ ನಿರ್ವಾತದಲ್ಲಿ ಇಟ್ಟಾಗ ಅವುಗಳಲ್ಲಿ 2 × 10⁻⁻7 ನ್ಯೂಟನ್ ಪರ್ ಮೀಟರ್ ಅಷ್ಟು ಬಲವನ್ನು ಉತ್ಪನ್ನ ಮಾಡಲು ಆ ವಿದ್ಯುತ್ ವಾಹಕಗಳಲ್ಲಿ ಪಸರಿಸಬೇಕಾಗುವ ವಿದ್ಯುತ್ ಪ್ರವಾಹ. 1948ನಲ್ಲಿ. 1 ಕೆಲ್ವಿನ್ ಅಂದರೆ 1/273.16 ಎಂದರೆ 3 ಬಿಂದು ಟ್ರಿಪಲ್ ಪಾಯಿಂಟ್ ವಿನಲ್ಲಿರುವ ಉಷ್ಣಗತಿ ವಿಜ್ಞಾನದ ತಾಪಮಾನ. 1 ಮೋಲ್ ಎಂದರೆ ಕಾರ್ಬನ್ 12ರ 0.012 kg ರಾಶಿಯಲ್ಲಿರುವ ಕಾರ್ಬನ್ ಪರಮಾಣುಗಳ ಸಂಖ್ಯೆಗೆ ಸಮನಾದ ಸಂಖ್ಯೆಯಷ್ಟು ಪರಮಾಣುಗಳನ್ನು ಹೊಂದಿರುವ ವಸ್ತುವಿನ ಪರಿಮಾಣ. ಕ್ಯಾಂಡೆಲ ಅಂತಂದರೆ 1 ಕ್ಯಾಂಡೆಲ ಎಂದರೆ ಒಂದು ಆಕಾರ, ಸೋರ್ಸ್ನಿಂದ ಉತ್ಪನ್ನವಾಗುವ ಏಕವರ್ಣೀಯ ಮೊನೊಕ್ರೊಮ್ಯಾಟಿಕ್ ವಿಕಿರಣಗಳ ಆವೃತ್ತಿ 540 × 1012 ಹರ್ಟ್ಜ್ ಇದ್ದಾಗ ಅಲ್ಲಿಂದ ಬರುವ 1/683 ವ್ಯಾಟ್ ಪರ್ ಸ್ಟೆರಿಡಿಯನ್ ರಷ್ಟು ಕಾಂತಿ ತೀವ್ರತೆ. ನೆಕ್ಸ್ಟು ಸೂಚನೆ ಏನಪ್ಪ ಅಂದರೆ, ಸಮತಲ ಕೋನವನ್ನು ಅಳೆಯಲು ಬಳಸುವ ಏಕಮಾನವನ್ನು ರೇಡಿಯನ್ ಎಂದು ಕರೆಯುತ್ತೇವೆ. ಘನ ಕೋನವನ್ನು ಅಳೆಯಲು ಬಳಸುವ ಏಕಮಾನ ಸ್ಟೆರಿಡಿಯಮ್ ಅಂತ ಕರಿತೀವಿ. SR ಸಂಕೇತದಿಂದ ಸೂಚಿಸ್ತೀವಿ. ಸಮತಲ ಕೋನ ಅಂದರೆ ಡಿ ಥೀಟಾವನ್ನು ಕಂಸದ ಉದ್ದ DS ಮತ್ತು ಅದರ ತ್ರಿಜ್ಯ R ನ ಅನುಪಾತವಾಗಿ ವ್ಯಾಖ್ಯಾನಿಸಿದೆ. d θ = ds/r ರೇಡಿಯನ್. ಘನ ಕೋನ ಅಂತಂದರೆ
ಡಿ ಓಮುವನ್ನು ಒಂದು ಗೋಳಾಕಾರದ ಕೇಂದ್ರ ಬಿಂದುವಾದ ಓ ಅನ್ನು ಶಂಕು ಬಿಂದುವಾಗಿ ತೆಗೆದುಕೊಂಡು ವಿವರಿಸುವ ವಿಚ್ಛೇದನ ವಿಸ್ತೀರ್ಣ ಮತ್ತು ಅದರ ತ್ರಿಜ್ಯದ ವರ್ಗದ ಅನುಪಾತವಾಗಿ ವ್ಯಾಖ್ಯಾನಿಸಬಹುದು. ಡಿ ಓಮ್ ಈಸ್ ಈಕ್ವಲ್ ಟು ಡಿ ಎ ಹೋಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಸ್ಟೆರಿಡಿಯನ್. ನೆಕ್ಸ್ಟ್ ವಿಡಿಯೋದಲ್ಲಿ ಚಿಹ್ನೆ ಮತ್ತು ಎಸೆ ಮಾನಗಳನ್ನು ನೋಡೋಣ. ಧನ್ಯವಾದಗಳು.